ನಮಸ್ಕಾರ. ಮುಖ್ಯಾಂಶಗಳು. ಸೇವೆ ಸಹಯೋಗದ ಸಂಕಲ್ಪದೊಂದಿಗೆ ಮುನ್ನಡೆಯುವುದು ಅಗತ್ಯ. ಸಾಂಕ್ರಾಮಿಕ ನಿಗ್ರಹಕ್ಕೆ ಜನರ ಸಹಕಾರ ಮುಖ್ಯ. ಪ್ರಧಾನಿ ನರೇಂದ್ರ ಮೋದಿ. ಪಾಸಿಟಿವಿಟಿ ಪ್ರಮಾಣ ತಗ್ಗಿಸಲು ಆದ್ಯತೆ. ಪರಿಸ್ಥಿತಿ ಅವಲೋಕಿಸಿ ನಿರ್ಬಂಧ ಮುಂದುವರಿಕೆಗೆ ಚಿಂತನೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮುಂಚೂಣಿ ಕಾರ್ಯಕರ್ತರು 45 ವರ್ಷ ಮೇಲ್ಪಟ್ಟವರಿಗೆ ಜೂನ್ ತಿಂಗಳಲ್ಲಿ 6 ಕೋಟಿಗೂ ಅಧಿಕ ಲಸಿಕೆ ಉಚಿತ ಪೂರೈಕೆ. ಕೇಂದ್ರ ಸರ್ಕಾರ ಪ್ರಕಟಣೆ. ಕೇಂದ್ರ ಸರ್ಕಾರಕ್ಕೆ 7ನೇ ವರ್ಷಾಚರಣೆ. 1 ಲಕ್ಷ ಗ್ರಾಮಗಳಲ್ಲಿ ಪಕ್ಷದ ಕಾರ್ಯಕರ್ತರಿಂದ ಸೇವಾ ಚಟುವಟಿಕೆ. ಜೆಪಿ ನಡ್ಡಾ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ತಮ್ಮ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿಂದು ದೇಶದ ಜನತೆಯನ್ನುದ್ದೇಶಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಮನದ ಮಾತಿನ ಸರಣಿಯ 77ನೇ ಭಾಷಣದಲ್ಲಿ ಅವರು ದೇಶ ಕೊರೋನಾ ಸಾಂಕ್ರಾಮಿಕದ ಜತೆಗೆ ಹಲವಾರು ಬಗೆಯ ಪ್ರಾಕೃತಿಕ ವಿಪತ್ತುಗಳನ್ನು ಎದುರಿಸಿದೆ. ಜನತೆ ಅವುಗಳನ್ನು ಸಂಪೂರ್ಣ ಸಾಮರ್ಥ್ಯದಿಂದ ಎದುರಿಸಿ ಸಾವು ನೋವುಗಳನ್ನು ನಿಯಂತ್ರಿಸುವಲ್ಲಿ ಸಫಲರಾಗಿದ್ದಾರೆ. ಸವಾಲು ಎಷ್ಟೇ ದೊಡ್ಡದಾಗಿರಲಿ, ಭಾರತದ ವಿಜಯ ಸಂಕಲ್ಪವೂ ಅಷ್ಟೇ ದೊಡ್ಡದಾಗಿದೆ. ಸಾಮೂಹಿಕ ಶಕ್ತಿ ಹಾಗೂ ಸೇವಾ ಭಾವ ದೇಶವನ್ನು ಎಲ್ಲ ಸಂಕಷ್ಟದಿಂದ ಪಾರು ಮಾಡಿದೆ ಎಂದು ತಿಳಿಸಿದರು. निसर्ग आया, अनेक राज्यों में बाढ़ आई, छोटे बड़े अनेक भूकंप आए. हाल के दिनों में हमने देखा है कि कैसे हमारे डॉक्टर्स, नर्सेस और फ्रंटलाइन वॉरियर्स उन्होंने खुद की चिंता छोड़कर दिन रात काम किया और आज भी कर रहे हैं. साथियों, जब सेकंड वेव आई, अचानक से ಕೊರೋನಾ ಸಾಂಕ್ರಾಮಿಕದ 2ನೇ ಅಲೆ ಎದುರಾದಾಗ ಇದ್ದಕ್ಕಿದ್ದಂತೆ ಆಮ್ಲಜನಕದ ಬೇಡಿಕೆ ಹೆಚ್ಚಾಯಿತು. ವೈದ್ಯಕೀಯ ಆಮ್ಲಜನಕವನ್ನು ದೇಶದ ದೂರ ಪ್ರದೇಶಗಳಿಗೆ ತಲುಪಿಸುವುದು ಬಹುದೊಡ್ಡ ಸವಾಲಾಗಿತ್ತು. ಈ ಸವಾಲಿನ ಸ್ಥಿತಿಯಲ್ಲಿ ದೇಶಕ್ಕೆ ಕ್ರಯೋಜೆನಿಕ್ ಟ್ಯಾಂಕರ್ ವಾಹನ ಚಾಲಕರು, ಆಕ್ಸಿಜನ್ ಎಕ್ಸ್‌ಪ್ರೆಸ್, ಏರ್ ಫೋರ್ಸ್ನ ಪೈಲಟ್ಗಳು ಸಹಾಯ ಮಾಡಿದ್ದು ಅವಿಸ್ಮರಣೀಯ ಎಂದರು. देश के पूर्वी हिस्सों में है, वहां से दूसरे राज्यों में ऑक्सीजन पहुंचाने के लिए भी कई दिन का समय लगता है. देश के सामने आई इस चुनौती में देश की मदद की क्रायोजेनिक टैंकर चलाने वाले ड्राइवर्स ने. ಉತ್ತರ ಪ್ರದೇಶದ ಜೌನ್ಪುರದ ನಿವಾಸಿ ಕ್ರಯೋಜೆನಿಕ್ ಟ್ಯಾಂಕರ್ ವಾಹನ ಚಾಲಕ ದಿನೇಶ್ ಉಪಾಧ್ಯಾಯ ಅವರೊಂದಿಗೆ ಪ್ರಧಾನಿ ಮನದ ಮಾತಿನಲ್ಲಿ ಸಂವಾದ ನಡೆಸಿ ಅವರ ಅನುಭವ ಆಲಿಸಿದರು. सर जी, हम लोग कोरोना को किसी न किसी दिन जरूर हराएंगे सर जी. चलिए दिनेश जी, आपकी ये भावना, यही तो देश की ताकत है. बहुत बहुत धन्यवाद दिनेश जी, और आपके बच्चों को मेरे आशीर्वाद कहिएगा. ठीक है प्रणाम. धन्यवाद. प्रणाम. धन्यवाद. कि एक ऑक्सीजन ಭಾರತೀಯ ರೈಲ್ವೆ ಸಹ ಆಕ್ಸಿಜನ್ ಎಕ್ಸ್‌ಪ್ರೆಸ್ ಮೂಲಕ ಆಮ್ಲಜನಕವನ್ನು ದೇಶದ ಮೂಲೆ ಮೂಲೆಗೆ ತಲುಪಿಸಿದೆ. ಆಕ್ಸಿಜನ್ ಎಕ್ಸ್‌ಪ್ರೆಸ್ ರೈಲುಗಳನ್ನು ಮಹಿಳೆಯರು ಚಾಲನೆ ಮಾಡುತ್ತಿದ್ದು, ಓರ್ವ ಲೋಕೋ ಪೈಲಟ್ ಶಿರೀಷಾ ಗಜನಿ ಅವರೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. शिरीषा गजनी जी को मन की बात में आमंत्रित किया है. Actually, I'm having 2 elder sisters. We are 3 members, ladies only. But my father giving very encourage to work. My first sister doing government job in bank work, and I am settled in railway. My parents only encouraging me. तीनों मार्गों से काम कर ವಿದೇಶಗಳಿಂದ ದೇಶದ ಮೂಲೆ ಮೂಲೆಗಳಿಗೂ ಆಮ್ಲಜನಕ ಸಿಲಿಂಡರ್, ಕ್ರಯೋಜೆನಿಕ್ ಟ್ಯಾಂಕರ್ ಸಾಗಾಣಿಕೆಯಲ್ಲಿ ಭೂಸೇನೆ, ನೌಕಾಪಡೆ ಹಾಗೂ ವಾಯುಪಡೆ, ಡಿಆರ್ಡಿಒದಂತಹ ಸಂಸ್ಥೆಗಳು ತೊಡಗಿಸಿಕೊಂಡಿವೆ. ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಎಕೆ ಪಟ್ನಾಯಕ್ ಅವರೊಂದಿಗೂ ಪ್ರಧಾನಿ ಮಾತುಕತೆ ನಡೆಸಿ ಅವರ ವಿಶಿಷ್ಟ ಅನುಭವ ಆಲಿಸಿದರು. टैंकर्स भी देश में लाए जा रहे हैं. सर, इस संकट के समय में हमारे देशवासियों को मदद कर सकते हैं, ये हमारे लिए बहुत ही सौभाग्य का काम है सर. और ये जो भी हमें मिशंस मिले हैं, हम बखूबी से उसको निभा रहे हैं. हमारी ट्रेनिंग और सपोर्ट सर्विसेज जो हैं हमारी पूरी मदद कर रहे हैं. और सबसे बड़ी चीज है सर, इसमें जो हमें जॉब सेटिस्फैक्शन मिल रही है वो बहुत ही हाई लेवल पे है, और इसी की वजह से हम कंटिन्यूअस ऑपरेशन्स कर पा रहे हैं. उनके रूटीन काम का हिस्सा नहीं. ಕರೋನಾದ ಆರಂಭದ ವೇಳೆ ದೇಶದಲ್ಲಿ ಕೇವಲ ಒಂದೇ ಪರೀಕ್ಷಾ ಪ್ರಯೋಗಾಲಯವಿತ್ತು. ಆದರೆ ಇಂದು 2,500ಕ್ಕಿಂತ ಹೆಚ್ಚು ಪ್ರಯೋಗಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಆರಂಭದಲ್ಲಿ ದಿನಕ್ಕೆ ಕೇವಲ 100 ಪರೀಕ್ಷೆಗಳು ನಡೆಯುತ್ತಿದ್ದವು. ಇಂದು ದಿನಕ್ಕೆ 20 ಲಕ್ಷಕ್ಕೂ ಹೆಚ್ಚು ಪರೀಕ್ಷೆಗಳು ನಡೆಯುತ್ತಿವೆ. ಈವರೆಗೆ ದೇಶದಲ್ಲಿ 33 ಕೋಟಿಗೂ ಹೆಚ್ಚು ಮಾದರಿ ಪರೀಕ್ಷೆ ನಡೆಸಲಾಗಿದೆ ಎಂದು ತಿಳಿಸಿದರು. ದೆಹಲಿಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿರುವ
शुरुआत में देश में केवल एक ही टेस्टिंग लैब थी, लेकिन आज 2500 से ज्यादा लैब्स काम कर रही हैं। दिल्ली में एक लैब टेक्नीशियन के तौर पर काम करने वाले हमारे साथी नाम के हॉस्पिटल में पिछले 10 वर्षों से लैब टेक्नीशियन के रूप में कार्यरत हूँ। मेरा स्वास्थ्य क्षेत्र का अनुभव 22 वर्षों का है। IELBS से पहले भी मैं दिल्ली के अपोलो हॉस्पिटल, राजीव गांधी कैंसर हॉस्पिटल, रोटरी ब्लड बैंक जैसे प्रतिष्ठित संस्थान में काम कर चुका हूँ। सर, यद्यपि सभी जगह मैंने रक्त कोष विभाग में अपनी सेवाएं दी, परंतु पिछले वर्ष 1 अप्रैल 2020 से मैं IELBS के वायरोलॉजी डिपार्टमेंट के अधीनस्थ कोविड टेस्टिंग लैब में कार्य कर रहा हूँ। खुद को इस हमले से ಸಾಂಕ್ರಾಮಿಕದ ಈ ಕಾಲದಲ್ಲೂ ನಮ್ಮ ರೈತರು ದಾಖಲೆಯ ಆಹಾರ ಉತ್ಪಾದನೆ ಮಾಡಿದ್ದಾರೆ. ಈ ಬಾರಿ ಅನೇಕ ಪ್ರದೇಶಗಳಲ್ಲಿ ಸಾಸಿವೆಗಾಗಿ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಗಿಂತಲೂ ಹೆಚ್ಚಿನ ಬೆಲೆ ಪಡೆದುಕೊಂಡಿದ್ದಾರೆ. ದಾಖಲೆಯ ಆಹಾರ ಧಾನ್ಯಗಳ ಉತ್ಪಾದನೆ ಕಾರಣದಿಂದಾಗಿಯೇ ಈ ಬಿಕ್ಕಟ್ಟಿನ ಸಮಯದಲ್ಲಿ 80 ಕೋಟಿ ಬಡವರಿಗೆ ಉಚಿತ ಪಡಿತರ ವಿತರಿಸಲಾಗಿದೆ ಎಂದು ತಿಳಿಸಿದರು. कई जगहों पर तो सरसों के लिए किसानों को MSP से भी ज्यादा भाव मिला है। रिकॉर्ड खाद्यान्न उत्पादन की वजह से ही हमारा देश हर देशवासी को संबल प्रदान कर पा रहा है। आज इस संकट काल में 80 करोड़ गरीबों को मुफ्त राशन उपलब्ध कराया जा रहा है, ताकि गरीब के घर में भी कभी ऐसा दिन न आए जब चूल्हा न जले। मेरे प्यारे देशवासियों, ತಮ್ಮ ಸರ್ಕಾರಕ್ಕೆ ಇಂದಿಗೆ 7 ವರ್ಷ ಪೂರ್ಣಗೊಂಡಿದೆ. ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ಧಿ, ಎಲ್ಲರ ವಿಶ್ವಾಸ ಎಂಬ ಮಂತ್ರವನ್ನು ಅಳವಡಿಸಿಕೊಂಡು ಸೇವೆ ಸಲ್ಲಿಸುತ್ತಿದೆ ಎಂದು ಹೇಳಿದ್ದಾರೆ. ದೇಶದ ಸೇವೆಯಲ್ಲಿ ನಾವೆಲ್ಲರೂ ಪ್ರತಿಕ್ಷಣವೂ ಸಮರ್ಪಣಾ ಭಾವದೊಂದಿಗೆ ಕೆಲಸ ಮಾಡುತ್ತಿದ್ದೇವೆ. ಅನೇಕ ಸ್ನೇಹಿತರು ಈ ಕುರಿತು ತಮಗೆ ಪತ್ರಗಳನ್ನು ಬರೆದು ಕಳುಹಿಸಿದ್ದಾರೆ ಎಂದು ಹೇಳಿದರು. काम किया है। मुझे कई साथियों ने पत्र भेजे हैं और कहा है कि मन की बात में 7 साल की हमारी आपकी इस साझी यात्रा पर भी चर्चा करूं। साथियों, इन 7 वर्षों में जो कुछ भी ಕಳೆದ 7 उपलब्धि रही ವರ್ಷಗಳಲ್ಲಿ ದೇಶ ಡಿಜಿಟಲ್ ಕೊಡುಕೊಳ್ಳುವಿಕೆಯಲ್ಲಿ ವಿಶ್ವಕ್ಕೆ ಹೊಸ ದಿಕ್ಕು ತೋರುವ ಕೆಲಸ ಮಾಡಿದೆ. ಇಂದು ಯಾವುದೇ ಸ್ಥಳದಿಂದಲೂ ಬಹಳ ಸುಲಭವಾಗಿ ಕ್ಷಣ ಮಾತ್ರದಲ್ಲಿ ಡಿಜಿಟಲ್ ಪಾವತಿ ಮಾಡಬಹುದು. ಕೊರೋನಾ ಸಮಯದಲ್ಲಿ ಕೂಡ ಉಪಯುಕ್ತವಾಗಿರುವುದು ಸಾಬೀತಾಗಿದೆ ಎಂದು ತಿಳಿಸಿದರು. ದೇಶವಾಸಿಗಳಲ್ಲಿ ಈಗ ಸ್ವಚ್ಛತೆಯ ಬಗ್ಗೆ ಗಂಭೀರತೆ ಹಾಗೂ ಜಾಗರೂಕತೆ ಹೆಚ್ಚಾಗುತ್ತಿದೆ. ದಾಖಲೆ ಸಂಖ್ಯೆಯ ರಸ್ತೆಗಳನ್ನು ಕೂಡ ನಿರ್ಮಿಸಲಾಗುತ್ತಿದೆ. ಈ 7 ವರ್ಷಗಳಲ್ಲಿ ದೇಶದ ಅನೇಕ ಹಳೆಯ ವಿವಾದಗಳನ್ನು ಶಾಂತಿ ಹಾಗೂ ಸೌಹಾರ್ದತೆಯೊಂದಿಗೆ ಬಗೆಹರಿಸಲಾಗಿದೆ. ಈಶಾನ್ಯದಿಂದ ಕಾಶ್ಮೀರದವರೆಗೂ ಶಾಂತಿ ಹಾಗೂ ಅಭಿವೃದ್ಧಿಯ ಹೊಸ ಭರವಸೆ ಮೂಡಿದೆ. ದಶಕಗಳಿಂದ ನನೆಗುದಿಗೆ ಬಿದ್ದಿದ್ದ ಯೋಜನೆಗಳು ಕಳೆದ 7 ವರ್ಷಗಳಲ್ಲಿ ಬಹುಪಾಲು ಪೂರ್ಣಗೊಂಡಿದೆ. ಟೀಂ ಇಂಡಿಯಾ ರೂಪದಲ್ಲಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದರು. ಕೊರೋನಾ ಸಾಂಕ್ರಾಮಿಕದಿಂದ ಎಷ್ಟೊಂದು ಜನರು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿದ್ದಾರೆ. ದೊಡ್ಡ ದೊಡ್ಡ ದೇಶಗಳು ಸಹ ಸಾಂಕ್ರಾಮಿಕದ ಕಬಂಧ ಬಾಹುಗಳಿಂದ ತಪ್ಪಿಸಿಕೊಳ್ಳಲಾಗಿಲ್ಲ. ಭಾರತ ಸೇವೆ ಹಾಗೂ ಸಹಯೋಗದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ. ನಾವು ಮೊದಲ ಅಲೆಯಲ್ಲಿ ಕೂಡ ಸಂಪೂರ್ಣ ಹುರುಪಿನಿಂದ ಹೋರಾಟ ನಡೆಸಿದೆವು. ಈ ಬಾರಿ ಕೂಡ ವೈರಾಣುವಿನ ವಿರುದ್ಧ ನಡೆಯುತ್ತಿರುವ ಹೋರಾಟದಲ್ಲಿ ಭಾರತ ಮೆಟ್ಟಿ ನಿಲ್ಲಲಿದೆ ಎಂದು ತಿಳಿಸಿದರು. वायरस के खिलाफ चल रही लड़ाई में भारत विजयी होगा। 2 गज की दूरी, मास्क से जुड़े नियम हो या फिर वैक्सीन, हमें ढिलाई नहीं करनी है। यही हमारी जीत का रास्ता है। अगली बार जब हम मन की बात में मिलेंगे तो देशवासियों ಲಸಿಕೆ ಪಡೆಯುವುದು, ಮುನ್ನೆಚ್ಚರಿಕೆಗಳನ್ನು ಪಾಲಿಸುವುದು ರೋಗ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಎಲ್ಲರೂ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಲು ಸಹಕರಿಸಿ ಎಂದು ಪ್ರತಿಪಾದಿಸಿದರು. सभी स्वस्थ रहिए, देश को इसी तरह आगे बढ़ाते रहिए। बहुत बहुत धन्यवाद। ಆಕ್ಸಿಜನ್ ಎಕ್ಸ್‌ಪ್ರೆಸ್ ಮೂಲಕ ಆಮ್ಲಜನಕವನ್ನು ದೇಶದ ಮೂಲೆ ಮೂಲೆಗಳಿಗೆ ತಲುಪಿಸುವ ಕೆಲಸದಲ್ಲಿ ರೈಲ್ವೆ ಇಲಾಖೆ ವಹಿಸಿರುವ ಕಾಳಜಿಯನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ಈ ಸೇವೆಯಲ್ಲಿ ತೊಡಗಿರುವ ಮಹಿಳಾ ಲೋಕೋ ಪೈಲಟ್ ಶಿರೀಷಾ ಗಜನಿ ಅವರೊಂದಿಗೆ ಇಂದಿನ ಮನ್ ಕಿ ಬಾತ್ನಲ್ಲಿ ಸಂವಾದ ನಡೆಸಿದರು. मैंने ऑक्सीजन एक्सप्रेस की एक लोको पायलट शिरीषा गजनी जी को मन की बात में आमंत्रित किया है. Actually, I'm having 2 elder sisters. We are 3 members, ladies only. But my father giving very encourage to work. My first sister doing government job in bank work.
ಈ ಕುರಿತು ಡಿಡಿ ನ್ಯೂಸ್ಗೆ ಪ್ರತಿಕ್ರಿಯಿಸಿರುವ ಶಿರೀಷಾ ಗಜನಿ, ಸಂಕಷ್ಟದ ಸಂದರ್ಭದಲ್ಲಿ ಮುಂಚೂಣಿ ವಾರಿಯರ್ ಆಗಿ ಕೆಲಸ ಮಾಡುವ ಅವಕಾಶ ದೊರೆತದ್ದು ಹೆಮ್ಮೆಯ ವಿಷಯವಾಗಿದ್ದು, ಈ ಕಾರ್ಯದಲ್ಲಿ ಸೇವಾ ಮನೋಭಾವದಿಂದ ತೊಡಗಿಸಿಕೊಂಡಿದ್ದಾಗಿ ತಿಳಿಸಿದ್ದಾರೆ. ಜೋಲಾರ್ಪೇಟೆ ವೈಟ್ಫೀಲ್ಡ್ ನಡುವಿನ 125 ಕಿಲೋಮೀಟರ್ ಮಾರ್ಗವನ್ನು 90 ನಿಮಿಷದಲ್ಲಿ ಕ್ರಮಿಸಿ ಆದಷ್ಟು ಶೀಘ್ರ ಆಮ್ಲಜನಕವನ್ನು ನಿರ್ದಿಷ್ಟ ಸ್ಥಳಕ್ಕೆ ತಲುಪಿಸುವ ಕಾರ್ಯದಲ್ಲಿ ಯಶಸ್ವಿಯಾಗಿ ತೊಡಗಿಕೊಂಡಿರುವುದು ಸಾರ್ಥಕ ಭಾವ ಮೂಡಿಸಿದೆ. ಈ ಕಾರ್ಯ ಹಲವು ಜೀವಗಳನ್ನು ಉಳಿಸುವ ಪ್ರಕ್ರಿಯೆಗೆ ಪೂರಕವಾಗಿರುವುದು ವಿಶೇಷ ಎಂದರು. Within the short time it reached the destination. When I was given by a green corridor from Indian Railways, I worked from Jolarpet to Whitefield. This is 125 kilometers and I reached within 90 minutes. Actually that oxygen special came from Tata Nagar. Every division having a crew changing point. My section is started from Jolarpet. That's why I worked from Jolarpet to Whitefield. And for this oxygen special, our Indian Railways also taking so much responsibility to reach within the time and give more priority than Shatabdi Express, compared with Shatabdi Express in this section. ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ 7 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನ ತಮ್ಮ ನಿವಾಸದಲ್ಲಿಂದು ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಆಹಾರ ಪದಾರ್ಥಗಳ ಕಿಟ್ಗಳನ್ನು ವಿತರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 2ನೇ ಅವಧಿಯ ಕೇಂದ್ರ ಸರ್ಕಾರ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ದೇಶಾದ್ಯಂತ ಇಂದು ಕೊರೋನಾ ಸಂಕಷ್ಟ ಸಂದರ್ಭದಲ್ಲಿ ಸೇವಾ ಹಿ ಸಂಘಟನ್ ಪರಿಕಲ್ಪನೆಯಡಿ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿರುವುದರ ಭಾಗವಾಗಿ ಮುಖ್ಯಮಂತ್ರಿ ಆಹಾರ ಕಿಟ್ಗಳನ್ನು ವಿತರಿಸಿದರು. ಬಳಿಕ ಮುಖ್ಯಮಂತ್ರಿ ಕೋವಿಡ್ ಲಾಕ್ಡೌನ್ನಿಂದ ಸಂಕಷ್ಟಕ್ಕೊಳಗಾಗಿರುವ ಜನರಿಗೆ ನೆರವಾಗುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದ್ದು, ಆಹಾರ ಕಿಟ್ಗಳನ್ನು ವಿತರಿಸುವುದು, ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಪಾವತಿಸುವುದು ಸೇರಿದಂತೆ ಹಲವು ಸೇವಾ ಕಾರ್ಯಗಳನ್ನು ರಾಜ್ಯಾದ್ಯಂತ 25 ಲಕ್ಷ ಕಾರ್ಯಕರ್ತರ ಮೂಲಕ ಅನುಷ್ಠಾನಕ್ಕೆ ತರಲಾಗುತ್ತಿದೆ ಎಂದರು. ಜೂನ್ 7ಕ್ಕೆ ಲಾಕ್ಡೌನ್ ಮುಕ್ತಾಯಗೊಳ್ಳುತ್ತಿದ್ದು, ಬಳಿಕ ಪರಿಸ್ಥಿತಿ ಅವಲೋಕಿಸಿ ಸೂಕ್ತ ನಿರ್ಧಾರ ಸರ್ಕಾರ ಕೈಗೊಳ್ಳಲಿದೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ದರ ಹೆಚ್ಚಿದೆ. ಜೂನ್ 5ರಂದು ಉನ್ನತ ಮಟ್ಟದ ಸಭೆ ನಡೆಸಿ ರಾಜ್ಯದ ಕೊರೋನಾ ಸ್ಥಿತಿಗತಿಗಳನ್ನು ಸಮಾಲೋಚಿಸಿ ಸೂಕ್ತ ಕ್ರಮ ಜಾರಿಗೆ ತರಲಾಗುವುದು ಎಂದರು. ವಿದ್ಯಾರ್ಥಿಗಳ ಶುಲ್ಕ ಭರಿಸುವಂಥದ್ದು ಸೇರಿದಂತೆ ಹಲವು ಚಟುವಟಿಕೆಗಳು ನಡೆಯಲಿದೆ. ರಾಜ್ಯಾದ್ಯಂತ 25 ಲಕ್ಷ ಕಾರ್ಯಕರ್ತರಿಂದ ಸೇವೆ ಸಂಘಟನೆ ಅಡಿನಲ್ಲಿ ಸೇವಾ ಚಟುವಟಿಕೆ ನಡೆಯಲಿದೆ. ಚರ್ಚೆ ನಡೀತಾ ಇದೆ. 7ನೇ ತಾರೀಕು 6ನೇ ತಾರೀಕು ಆದಾಗ ಪರಿಸ್ಥಿತಿ ನೋಡಿಕೊಂಡು ಯಾವ ಮಟ್ಟಕ್ಕೆ ಇಳಿಯುತ್ತೆ ಏನು ನೋಡಬೇಕು. ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ನಮ್ಮ ನಿರೀಕ್ಷೆ ಮೇಲೆ ಜಾಸ್ತಿ ಇದೆ. ಹಾಗಾಗಿ ಎಲ್ಲ ಸಂಗತಿಗಳು 5, 6ನೇ ತಾರೀಕು ಅಂತ ಚರ್ಚೆ ಮಾಡಿ ತಜ್ಞರ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಅಂತಿಮ ತೀರ್ಮಾನ ತಗೊಳ್ತೇವೆ. ಇದುವರೆಗೂ ಯಾವುದೇ ತೀರ್ಮಾನ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ 2ನೇ ಅವಧಿಯಲ್ಲಿ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ಸಮೀಪದ ಬಾಗಲಗುಂಟೆ ವಾರ್ಡ್ನ ನೂತನ ಕೋವಿಡ್-19 ಸಹಾಯವಾಣಿ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಇಂದು ಭೇಟಿ ನೀಡಿ ಪರಿಶೀಲಿಸಿದರು. ನಂತರ ಕೋವಿಡ್ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ವಿಶೇಷವಾಗಿ ಆರೋಗ್ಯ ಕ್ಷೇತ್ರದ ಸುಧಾರಣೆ ಹಾಗೂ ಜನರ ಜೀವ ರಕ್ಷಣೆಗೆ ಹೆಚ್ಚು ಒತ್ತು ನೀಡಿ ಕೆಲಸ ಮಾಡುತ್ತಿದೆ ಎಂದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದ್ದು, ಜಿಲ್ಲಾಡಳಿತದ ಮುಖಾಂತರ ವೈದ್ಯರ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮ ರೂಪಿಸಲಾಗಿದೆ. ಈ ಮೂಲಕ ಗ್ರಾಮೀಣ ಜನರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಕೋವಿಡ್ 3ನೇ ಅಲೆ ಎದುರಿಸಲು ಸಿದ್ಧತೆ ನಡೆಸಿದ್ದೇವೆ ಎಂದು ಹೇಳಿದರು. ಎಲ್ಲವನ್ನು ಉತ್ತಮ ಗುಣಮಟ್ಟದ ಕೊಟ್ಟು ಇಡೀ ದೇಶಕ್ಕೆ ಮಾದರಿಯಾಗುವಂಥ ರೀತಿ ಕೆಲಸ ವೈದ್ಯರ ನಡೆ ಹಳ್ಳಿಯ ಕಡೆ ಅಂತ ಮಾಡಿ ಅವರು ವೈದ್ಯರನ್ನೆಲ್ಲರನ್ನು ಎಲ್ಲ ಗ್ರಾಮಗಳಲ್ಲೂ ಕ್ಯಾಂಪನ್ನು ಮಾಡೋಂಥದ್ದು ಮತ್ತು ಮನೆಯಲ್ಲಿ ಹೋಮ್ ಐಸೋಲೇಷನ್ ಆಗ್ತಿದ್ದವ್ರನ್ನ ಕಡ್ಡಾಯವಾಗಿ ಇವತ್ತೆಲ್ಲ ಕೋವಿಡ್ ಕೇರ್ ಸೆಂಟರ್ಗೆ ಅವ್ರನ್ನ ವರ್ಗಾಯಿಸಿ ಎಲ್ಲವನ್ನು ವೇಗದಲ್ಲಿ ಪರೀಕ್ಷೆ ಮಾಡೋಂಥದ್ದಾಗಲಿ ಅವ್ರಿಗೆ ಔಷಧಿ ಮಾತ್ರೆ ಕೊಡುವಂಥದ್ದಾಗಲಿ ಕಡ್ಡಾಯವಾಗಿ ಕೋವಿಡ್ ಕೇರ್ ಸೆಂಟರ್ಗೆ ವರ್ಗಾಯಿಸುವಂಥದ್ದು ಎಲ್ಲವನ್ನು ಮಾಡಿ ಭಾಳ ಪರಿಣಾಮಕಾರಿ.
ಕರ್ನಾಟಕ ಗೃಹ ಮಂಡಳಿ ದಾವಣಗೆರೆಯಲ್ಲಿ ನಿರ್ಮಿಸುತ್ತಿರುವ ವಸತಿ ಬಡಾವಣೆ ಪ್ರದೇಶಕ್ಕೆ ಸಚಿವ ವಿ ಸೋಮಣ್ಣ ಇಂದು ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಕೆಲ ತಿಂಗಳ ಹಿಂದೆ 50 ಎಕರೆ ಪ್ರದೇಶದಲ್ಲಿ ವಸತಿ ಬಡಾವಣೆ ನಿರ್ಮಿಸಲು ಉದ್ದೇಶಿಸಲಾಗಿತ್ತು. ಈ ಬಡಾವಣೆಗೆ ಅಗತ್ಯ ಮೂಲಸೌಕರ್ಯ ಒದಗಿಸುವ ಕುರಿತು ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರ ಅವರು ಲಾಭ ನಷ್ಟಗಳನ್ನು ಸರಿದೂಗಿಸಿಕೊಂಡು ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಸ್ಥಳೀಯರು ಹಾಗೂ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಮೊದಲ ಆದ್ಯತೆ ನೀಡಲು ಉದ್ದೇಶಿಸಲಾಗಿದೆ ಎಂದರು. ಸೋಂಕು ನಿಯಂತ್ರಣಕ್ಕೆ ಜನರ ಸಹಕಾರ ಅತ್ಯಗತ್ಯ. ವಸ್ತುಸ್ಥಿತಿ ಪರಿಶೀಲಿಸಿ ಲಾಕ್ಡೌನ್ ವಿಸ್ತರಣೆ ಕುರಿತು ನಿರ್ಧರಿಸಲಾಗುವುದು ಎಂದು ತಿಳಿಸಿದರು. ಇನ್ನು 5-6 ತಿಂಗಳಲ್ಲಿ ಈ ಬಡಾವಣೆಯನ್ನು ಮಾನ್ಯ ಲೋಕಸಭಾ ಸದಸ್ಯರಾದ ಸಿದ್ದೇಶಣ್ಣವ್ರ ಕೈಲಿ ಉದ್ಘಾಟನೆ ಮಾಡಿಸ್ತೀವಿ. ಮುಖ್ಯಮಂತ್ರಿಗಳು ನಿನ್ನೆ ಕಡೆ ಸೂಚನೆ ಕೊಟ್ಟಿದ್ದಾರೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು 7ನೇ ತಾರೀಕುವರೆಗೂ ಅದಿದೆ. ಹಳೆ ಲಾಕ್ಡೌನು 7ನೇ ತಾರೀಕುವರೆಗೂ ಇದೆ. ನಮಗೆಲ್ಲರಿಗೂ ಕೂಡ ಸಾರ್ವಜನಿಕವಾಗಿ ಈ ಒಂದು MREಯನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಎಲ್ಲಿವರೆಗೆ ಜನ ಇದರ ಒಂದು ಗಂಭೀರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಅದನ್ನು ಇನ್ನೊಂದು ವಾರ ಮುಂದುವರಿಸಿದ್ರೆ ನನಗನ್ಸುತ್ತೆ ಲಾಕ್ಡೌನು ಮುಂದೆ ಬೇಕೋ ಬೇಡವೋ ಅನ್ನೋ ತೀರ್ಮಾನವನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಕೊರೋನಾ ಸಾಂಕ್ರಾಮಿಕದ 2ನೇ ಅಲೆಯಿಂದ ಆರ್ಥಿಕ ಸಂಕಷ್ಟಕ್ಕೊಳಗಾಗಿರುವ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆ MSMEಗಳಿಗೆ ನೆರವಾಗಲು ತುರ್ತು ಸಾಲ ಖಾತ್ರಿ ಯೋಜನೆ ವ್ಯಾಪ್ತಿಯನ್ನು ಕೇಂದ್ರ ಸರ್ಕಾರ ವಿಸ್ತರಿಸಿದೆ. ತುರ್ತು ಸಾಲ ಖಾತ್ರಿ ಯೋಜನೆಯಡಿ 4 ರಡಿ ಆಸ್ಪತ್ರೆಗಳು, ನರ್ಸಿಂಗ್ ಹೋಂಗಳು, ಮೆಡಿಕಲ್ ಕಾಲೇಜುಗಳು, ಆಕ್ಸಿಜನ್ ಸ್ಥಾವರಗಳನ್ನು ಸ್ಥಾಪಿಸಿಕೊಳ್ಳಲು 2 ಕೋಟಿ ರೂಪಾಯಿವರೆಗೆ ಸಾಲ ಖಾತ್ರಿಯನ್ನು ವಿಸ್ತರಿಸಲಾಗಿದೆ. ಈ ಸಾಲಗಳಿಗೆ ವಾರ್ಷಿಕ ಬಡ್ಡಿದರ 7.5% ನಿಗದಿಗೊಳಿಸಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಆರೋಗ್ಯ ರಕ್ಷಣಾ ಮುಂಚೂಣಿ ಕಾರ್ಯಕರ್ತರು ಹಾಗೂ 45 ವರ್ಷ ಮೇಲ್ಪಟ್ಟವರಿಗಾಗಿ ಜೂನ್ ತಿಂಗಳಲ್ಲಿ 6.09 ಕೋಟಿ ಕೋವಿಡ್ ಲಸಿಕೆಗಳನ್ನು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಉಚಿತವಾಗಿ ಪೂರೈಸಲಿದೆ. ಇದಲ್ಲದೆ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಖಾಸಗಿ ಆಸ್ಪತ್ರೆಗಳು ಲಸಿಕೆ ತಯಾರಿಕಾ ಸಂಸ್ಥೆಗಳಿಂದ ನೇರ ಖರೀದಿ ಮೂಲಕ 5.86 ಕೋಟಿ ಲಸಿಕೆ ಡೋಸ್ಗಳು ಲಭ್ಯವಿರಲಿವೆ. ಇದರಿಂದ ಒಟ್ಟು 12 ಕೋಟಿ ಲಸಿಕೆ ಡೋಸ್ ಜೂನ್ ತಿಂಗಳಲ್ಲಿ ರಾಷ್ಟ್ರೀಯ ಲಸಿಕಾ ಅಭಿಯಾನದಲ್ಲಿ ಲಭಿಸಲಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಹಂಚಿಕೆಯಾದ ಲಸಿಕಾ ಪೂರೈಸುವ ಮಾಹಿತಿಯನ್ನು ಮುಂಚಿತವಾಗಿ ರಾಜ್ಯಗಳೊಂದಿಗೆ ಹಂಚಿಕೊಳ್ಳಲಾಗುತ್ತದೆ. ಲಸಿಕೆಗಳ ನ್ಯಾಯಯುತ ಬಳಕೆ ಖಚಿತಪಡಿಸಿಕೊಳ್ಳಲು ಲಸಿಕೆ ವ್ಯರ್ಥ ತಗ್ಗಿಸಲು ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸಲಹೆ ನೀಡಿದೆ. ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಮೊದಲೇ ತಿಳಿಸುವುದರ ಉದ್ದೇಶ ಲಸಿಕೆ ವಿತರಣೆಗೆ ವ್ಯವಸ್ಥಿತ ಯೋಜನೆ ಖಾತರಿಪಡಿಸುವುದಾಗಿದೆ ಎಂದು ತಿಳಿಸಿದರು. ಲಸಿಕೆ ಹಂಚಿಕೆಯನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಳಕೆಯ ಮಾದರಿ, ಜನಸಂಖ್ಯೆ ಹಾಗೂ ಲಸಿಕೆ ವ್ಯರ್ಥವನ್ನು ಆಧಾರವಾಗಿರಿಸಿಕೊಂಡು ನಿರ್ಧರಿಸಲಾಗುತ್ತದೆ. 2021ರ ಜೂನ್ ತಿಂಗಳ ಲಸಿಕೆ ಲಭ್ಯತೆಯ ಮಾಹಿತಿಯನ್ನು ಕೇಂದ್ರ ಸರ್ಕಾರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಂಚಿತವಾಗಿ ಒದಗಿಸಿದೆ. ಈ ಸಂಬಂಧ ಮೇ 17 ಹಾಗೂ ಮೇ 29ರಂದು ಪತ್ರ ಬರೆದು ಮಾಹಿತಿ ನೀಡಲಾಗಿದೆ ಎಂದು ವಿವರಿಸಿದರು. ಕೊರೋನಾ ಸಾಂಕ್ರಾಮಿಕ ನಡುವೆ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಪರಿಹಾರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಪ್ರತಿಪಕ್ಷಗಳು ಜನರಿಂದ ದೂರ ಸರಿದಿವೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 7ನೇ ವರ್ಷ ಪೂರ್ಣಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ನಡ್ಡಾ, ಈ ಅಂಗವಾಗಿ ಪಕ್ಷದ ಎಲ್ಲ ಸಂಸದರು, ಸಚಿವರು ಹಾಗೂ ಶಾಸಕರು ಕೋವಿಡ್ ಶಿಷ್ಟಾಚಾರ, ಸರ್ಕಾರದ ಮಾರ್ಗಸೂಚಿಗೆ ಒಳಪಟ್ಟು ಕನಿಷ್ಠ 2 ಗ್ರಾಮಗಳಲ್ಲಿ ಜನರಿಗೆ ಸೇವೆ ಸಲ್ಲಿಸಲಿದ್ದಾರೆ ಎಂದು ಹೇಳಿದರು. ಕೊರೋನಾ ಸಾಂಕ್ರಾಮಿಕ ಸಂಕಷ್ಟ ಪರಿಸ್ಥಿತಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಜನರ ನೆರವಿಗೆ ನಿಂತಿದ್ದಾರೆ. ಆದರೆ ಪ್ರತಿಪಕ್ಷಗಳು ವರ್ಚುವಲ್ ಮಾಧ್ಯಮ ಗೋಷ್ಠಿಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂದು ಟೀಕಿಸಿದರು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ 7 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ 1 ಲಕ್ಷ ಗ್ರಾಮಗಳು ಹಾಗೂ ಕುಗ್ರಾಮಗಳಲ್ಲಿ ಪಕ್ಷದ ಕಾರ್ಯಕರ್ತರು ಜನರಿಗೆ ಸೇವೆ ಸಲ್ಲಿಸಲಿದ್ದಾರೆ ಎಂದು ನಡ್ಡಾ ತಿಳಿಸಿದರು. ಸರ್ಕಾರ 7 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರು ಸೇವಾ ದಿವಸ್ ಎಂದು ಆಚರಿಸಲಿದ್ದು, ಕೋವಿಡ್ ಹಿನ್ನೆಲೆಯಲ್ಲಿ ಪಕ್ಷ ಯಾವುದೇ ಸಂಭ್ರಮದ ಕಾರ್ಯಕ್ರಮ ಆಯೋಜಿಸದಿರಲು
ಬದಲಿಗೆ ದೇಶಾದ್ಯಂತ ಪರಿಹಾರ ಕಾರ್ಯಗಳನ್ನು ಆಯೋಜಿಸಲು ಕ್ರಮ ಕೈಗೊಳ್ಳಲಾಗಿದೆ. समाज के इस संक्रमण काल में अपना योगदान करेंगे और उसी तरीके से 1 करोड़ फेस मास्क बांटा जा चुका है. लगभग 30 लाख फूड पैकेट्स डिस्ट्रीब्यूट हो चुके हैं और 17 लाख फूड किट्स यह भी डिस्ट्रीब्यूट हो चुका है. और इसके साथ साथ ऑक्सीजन कंसंट्रेटर अन्य कार्य इसके तहत चल रहे हैं, सेवा कार्य के. और उसी में आज प्रवेश वर्मा जी ने भी अपने आप को जोड़ा है और वह भी इन सारी चीज़ों को फेस शील्ड के साथ साथ मास्क, सैनिटाइजर और राशन ये सब चीज़ों को पहुंचाने की व्यवस्था कर रहे हैं. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಲಾರಿ ಚಾಲಕರು, ನಿರ್ವಾಹಕರು, ಕೂಲಿ ಕಾರ್ಮಿಕರಿಗೆ ರಾಮನಗರದ ಮೂಸಾ ಹರೂನ್ ಎಜುಕೇಷನ್ ಟ್ರಸ್ಟ್ನಿಂದ ಕೆಲ ಹೆದ್ದಾರಿ ಹಾಗೂ ನಿಲ್ದಾಣಗಳಲ್ಲಿ ಪ್ರತಿನಿತ್ಯ ಆಹಾರ ವಿತರಿಸಲಾಗುತ್ತಿದೆ. ಹಸಿವಿನಿಂದ ಬಳಲುತ್ತಿರುವ ನೂರಾರು ಮಂದಿಗೆ ಊಟದ ಪೊಟ್ಟಣಗಳನ್ನು ಒದಗಿಸಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಟ್ರಸ್ಟ್ನ ಮುಖ್ಯಸ್ಥರು, ಕೂಲಿ ಕಾರ್ಮಿಕರು, ನಿರ್ಗತಿಕರು, ಲಾರಿ ಚಾಲಕರು ಸೇರಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಕಳೆದ 10 ದಿನದಿಂದ ಈ ಯೋಜನೆ ಆರಂಭಿಸಲಾಗಿದೆ ಎಂದು ಹೇಳಿದರು. 4 ಗ್ರೂಪಿಂದ ಒಂದೊಂದು ಗ್ರೂಪ್ 4 ಜನ, ಅದರಲ್ಲಿ ಒಂದು ಬಂದು ಟೊಯೋಟಾ ಆ್ಯಂಡ್ ಕಿರ್ಲೋಸ್ಕರ್ ಪ್ರದೇಶದಲ್ಲಿ ಒಂದು 100 ಪ್ಯಾಕೆಟ್ ಹಂಚ್ತಾ ಇದ್ದೀವಿ. ಇನ್ನೂ ಒಂದು 100 ಪ್ಯಾಕೆಟ್ ಬಂದು ನಾವು ಊರಲ್ಲಿ ಬಡವರು ಇದರಿಂದ ಅಲ್ಲಿ ಒಂದು 100 ಪ್ಯಾಕೆಟ್ ಹಂಚ್ತಾ ಇದ್ದೀವಿ. ಇನ್ನೂ ಒಂದು 100 ಪ್ಯಾಕೆಟ್ ಬಂದು ಬೆಂಗಳೂರಿಂದ ಮೈಸೂರು ಕಡೆ ಪ್ರಯಾಣಿಕರನ್ನ, ಲಾರಿಗಳನ್ನ ಅವ್ರನ್ನ ಇದನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಇನ್ನೂ ಒಂದು 100 ಪ್ಯಾಕೆಟ್ ಬಂದು ಮೈಸೂರು ಕಡೆಯಿಂದ ಬೆಂಗಳೂರಿಗೆ ಹೋಗುವಂಥ ಪ್ರಯಾಣಿಕರನ್ನ ಅದನ್ನು ಇದು ಮಾಡ್ತಾ ಇದ್ದೀವಿ. ಲಾರಿ ಚಾಲಕ ನಾಗರಾಜು, ಲಾಕ್ಡೌನ್ ವೇಳೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟವಿರುವಾಗ ಜಾತಿ, ಮತ ಎಲ್ಲವನ್ನೂ ಬಿಟ್ಟು ಪ್ರತಿಯೊಬ್ಬರಿಗೂ ಆಹಾರ ಒದಗಿಸುತ್ತಿರುವ ಇವರಿಗೆ ಧನ್ಯವಾದಗಳು ಎಂದರು. ಹಸುಗ ಹೊಟ್ಟೆ ತುಂಬಿಸ್ತಾರಲ್ಲ, ಅದೊಂದು ಒಳ್ಳೆ ಕೆಲಸ ಮಾಡ್ತಾರಣ. ಯಾರಾಗಲಿ ಕೈ ಮುಗಿದು ಕೇಳ್ಕೊತೀವಿ, ಒಳ್ಳೆ ಕೆಲಸ ಮಾಡ್ತಾರಣ. ಕೂಲಿ ಕಾರ್ಮಿಕರಾದ ಕವಿತಾ, ನಿತ್ಯ ಕೂಲಿ ಮಾಡಿದರೆ ಮಾತ್ರ ತಮಗೆ ಊಟ, ಇಲ್ಲವಾದಲ್ಲಿ ಇಲ್ಲ. ಈಗ ನಮಗೆ ಯಾವುದೂ ಇಲ್ಲ. ಈ ಟ್ರಸ್ಟ್ನಿಂದ ಊಟ ಸಿಗುತ್ತಿರುವುದು ಖುಷಿ ತಂದಿದೆ ಎಂದರು. ಅನುಕೂಲ ಆಯಿತು, ಊಟಕ್ಕೂ ಕೊಟ್ಟು ಅನುಕೂಲ ಆಗಿದೆ ಸರ್. ನಮಗೆ ಇಲ್ಲಿ ಇರೋದಕ್ಕೆ ಹೇಳಿದ್ರಿ ಸರ್, ಅದಕ್ಕೆ ಬಂದ್ಕೊಂಡು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ರಾಂಪುರ ಗ್ರಾಮದ ವಸತಿ ನಿಲಯದಲ್ಲಿ ಸೋಂಕಿತರಿಗೆ ಯೋಗ, ನೃತ್ಯದ ಮೂಲಕ ಆತ್ಮಸ್ಥೈರ್ಯ ತುಂಬುತ್ತಿದ್ದು ಉತ್ತಮ ಔಷಧೋಪಚಾರ ನೀಡಲಾಗುತ್ತಿದೆ. ಈ ಪ್ರಯೋಗದಿಂದ ರೋಗಿಗಳಿಗೆ ಮಾನಸಿಕ ಸ್ಥಿರತೆ ಮತ್ತು ಆತ್ಮವಿಶ್ವಾಸ ವೃದ್ಧಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ಈ ವಸತಿ ನಿಲಯದ ಸೋಂಕಿತರಿಗೆ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಕೆಲ ನಿಮಿಷಗಳ ಕಾಲ ಯೋಗ, ನೃತ್ಯ ಮಾಡಿಸಲಾಗುತ್ತಿದೆ. ಇದರಿಂದ ಅವರಲ್ಲಿ ಆತ್ಮಸ್ಥೈರ್ಯ ಹೆಚ್ಚುತ್ತಿದ್ದು, ಜತೆಗೆ ಜಿಲ್ಲಾಡಳಿತ ನೀಡುವ ಔಷಧಗಳನ್ನು ನೀಡುವುದರಿಂದ ಸೋಂಕು ನಿವಾರಣೆ ಸಾಧ್ಯವಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಸೋಂಕಿತ ಮಹಿಳೆ, ಕೇರ್ ಸೆಂಟರ್ನಲ್ಲಿ ಔಷಧೋಪಚಾರ, ಉತ್ತಮ ಗುಣಮಟ್ಟದ ಚಿಕಿತ್ಸೆ ದೊರೆಯುತ್ತಿದ್ದು ಆದಷ್ಟು ಬೇಗ ಗುಣಮುಖರಾಗುವ ವಿಶ್ವಾಸವಿದೆ ಎಂದರು. ಕೋವಿಡ್ ಕೇರ್ ಸೆಂಟರ್ನ ಸಿಬ್ಬಂದಿ, ನಾವು ಟೈಮಿಗೆ ಸರಿಯಾಗಿ ಮಾಡ್ಕೊಂಡು ತಿನ್ನಲ್ಲ, ಹೊರಗೂ ಒಳಗೂ ಓಡಾಡ್ತಿರ್ತೀವಿ. ಸೌದಿಲ್ಲ ಅಂತಂದ್ರೂ ಹೊಲಕ್ಕೆ ಹೋಗ್ತೀವಿ, ನೀರಿಲ್ಲ ಅಂತಂದ್ರೂ ಫಿಲ್ಟರ್ ಸೆಂಟ್ರಿಗೆ ಹೋಗ್ತೀವಿ. ಹಂಗಾಗಿ ನಾವು ಮನೇಲಿ ಇರೋದೇ ಬೇಡ. ಇಂದ ಹೋದ್ಮೇಲೂ ನಮ್ಗೆ 1 ವಾರ ಮನೇಲಿ ರೆಸ್ಟ್ ಆಗಿರಕ್ಕೆ ಹೇಳಿದ್ದಾರೆ. ಸಿಂಪ್ಟಮ್ಸ್ ಇರುತ್ತೆ ವೈರಸ್ ಒಳಗೆ, 1 ವಾರ ಎಲ್ಲೂ ಓಡಾಡಬೇಡಿ ಅಂತಾನು ಹೇಳಿದ್ದಾರೆ. ಅದನ್ನೆಲ್ಲ ನೀಟಾಗಿ ನಮ್ಗೆ ಪ್ರಿಕಾಷನ್ಸ್ ಹೇಳಿ ಕಳಿಸ್ತಾರೆ. ಕೋವಿಡ್ ಕೇರ್ ಸೆಂಟರ್ನ ಸಿಬ್ಬಂದಿ, ಜಿಲ್ಲೆಯಲ್ಲಿ 40 ಕೋವಿಡ್ ಕೇರ್ ಸೆಂಟರ್ ಇದ್ದು ಎಲ್ಲಾ ಕೇಂದ್ರಗಳಲ್ಲೂ ಸೋಂಕಿತರ ಆತ್ಮಸ್ಥೈರ್ಯ ಹೆಚ್ಚಿಸುವ ಕೆಲಸ ಮಾಡುತ್ತಿದೆ ಎನ್ನುತ್ತಾರೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬಡ ಹಾಗೂ ಶ್ರಮಿಕ ವರ್ಗಕ್ಕೆ ಅನುಕೂಲ ಕಲ್ಪಿಸಲು ಹೈಕೋರ್ಟ್ ಆದೇಶದಂತೆ ಕಲಬುರಗಿ ನಗರದ 13 ಇಂದಿರಾ ಕ್ಯಾಂಟೀನ್ಗಳಲ್ಲಿ ಉಚಿತ ಊಟ ನೀಡಲಾಗುತ್ತಿದೆ. ಕೊಳಗೇರಿ ನಿವಾಸಿಗಳು, ದಿನಗೂಲಿ ನೌಕರರು, ವಲಸೆ ಕಾರ್ಮಿಕರು, ಆಟೋ ಚಾಲಕರು ಸೇರಿದಂತೆ ನೂರಾರು ಜನರು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ. ಮಹಾನಗರ ಪಾಲಿಕೆ ವತಿಯಿಂದ ದಿನದ 3 ಹೊತ್ತು ಉಚಿತ ಆಹಾರ ಒದಗಿಸಲಾಗುತ್ತಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ವಲಸೆ ಕಾರ್ಮಿಕ ಶಹಜಹಾನ್, ತಾವು ಹುಬ್ಬಳ್ಳಿಯಿಂದ ಕೆಲಸ ಹುಡುಕಿಕೊಂಡು ಕಲಬುರಗಿಗೆ ಬಂದಿದ್ದೇವೆ. ಸಂಕಷ್ಟದಲ್ಲಿ ಮಾಡಿ
ಆಟೋ ಚಾಲಕ ರಾಜು, ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೊಳಗಾಗಿದ್ದ ನಮಗೆ ಉಚಿತ ಊಟದ ವ್ಯವಸ್ಥೆ ಕಲ್ಪಿಸಿರುವುದರಿಂದ ಅನುಕೂಲವಾಗಿದೆ ಎಂದರು. ಇಂದಿರಾ ಕ್ಯಾಂಟೀನ್ ನಮಗೆ ಭಾಳ ಹೆಲ್ಪ್ ಆಗಿದೆ ರೀ ಸರ್. ಫ್ರೀ ಊಟ ಕೊಡ್ತಿದ್ರು ಸರ್. ಬೆಳಿಗ್ಗೆ ನಾಷ್ಟ ಕೊಡ್ತಿದ್ರ, ದೋಸೆ ಕೊಡ್ತಿದ್ರ, ಒಂದು ಮಧ್ಯಾಹ್ನ ಟೈಮ್ ಏನದ ಊಟ ಕೊಡ್ತದ್ರಿ. ಹಿಂಗಾಗಿ ನಾವು ಇಲ್ಲಿ ಊಟ ಮಾಡ್ಕೊಂಡು ಇಂದಿರಾ ಕ್ಯಾಂಟೀನ್ ಸ್ವಚ್ಛವಾಗಿ ನಮಗೆಲ್ಲ 3 ಟೈಮ್ ಊಟ ನಾಷ್ಟ ಕೊಡ್ತದೆ. ಇಂದಿರಾ ಕ್ಯಾಂಟೀನ್ ಪ್ರಾಬ್ಲಮ್ ಇಲ್ಲ, ಅವರೆಲ್ಲ ಸರಿಯಾಗಿ ಕೊಡ್ತದೆ. ನಮ್ಗೆ ಎಲ್ಲ ಸ್ವಾಗತ ಮಾಡ್ತಾರೆ. ಹಂಗೇನಿಲ್ಲ. ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಪವನ್ ಕುಮಾರ್, ನಿತ್ಯ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಉಚಿತ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. 10 ಜನರು ಇದರ ಉಪಯೋಗ ಪಡೆಯುತ್ತಿದ್ದಾರೆ ಎಂದರು. ರಾತ್ರಿ 100 ಒಂದು ತೊಂದ್ರೆ ಒಂದು ಬರೀತೇವೆ ರೀ, 2 ತೊಂದ್ರೆ 2 ಮತ್ತು ಪಾರ್ಸಲ್ ತಂದ್ರೆ ಪಾರ್ಸಲ್ ಬಿ ಸರ್ ನಿಮಗೆ ಅಂದರೆ ಇಷ್ಟಿಷ್ಟೊತ್ತು ಹೊಟ್ಟೆ ತುಂಬ ಒಣಾಕ್ಬೇಕು. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರ ಆರಂಭಿಸಿರುವ 4 ರಾಷ್ಟ್ರೀಯ ಮಟ್ಟದ ಸಹಾಯವಾಣಿ ಸಂಖ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವಂತೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಎಲ್ಲ ಖಾಸಗಿ ಟಿವಿ ವಾಹಿನಿಗಳಿಗೆ ಸೂಚನೆ ನೀಡಿದೆ. ಕೋವಿಡ್ ಸಂಬಂಧಿತ ಪ್ರಶ್ನೆಗಳಿಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ 1075, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಆರಂಭಿಸಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯ ದೆಹಲಿ, ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ತಮಿಳುನಾಡು, ತೆಲಂಗಾಣ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡಗಳ ಹಿರಿಯ ನಾಗರಿಕರಿಗಾಗಿ ಸಹಾಯವಾಣಿ ಸಂಖ್ಯೆ 14567 ಆರಂಭಿಸಿದೆ. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮಾನ್ಸ್ ಮನೋವೈಜ್ಞಾನಿಕ ಸಲಹೆ ಹಾಗೂ ಬೆಂಬಲಕ್ಕಾಗಿ ಸಹಾಯವಾಣಿ ಸಂಖ್ಯೆ 080 4611 0007 ಆರಂಭಿಸಿದೆ. ಖಾಸಗಿ ಟಿವಿ ಚಾನೆಲ್ಗಳಿಗೆ ಈ ಸಹಾಯವಾಣಿ ಸಂಖ್ಯೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ವಿಶೇಷವಾಗಿ ಪ್ರಧಾನ ಸಮಯದಲ್ಲಿ ಸೂಕ್ತ ಮಾರ್ಗಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸಲು ಸಚಿವಾಲಯ ಸಲಹೆ ನೀಡಿದೆ. ಕೋವಿಡ್ ಚಿಕಿತ್ಸೆಯ ಶಿಷ್ಟಾಚಾರ, ಕೋವಿಡ್ ಕುರಿತು ಜನರು ಅನುಸರಿಸಬೇಕಾದ ನಡವಳಿಕೆ ಹಾಗೂ ಲಸಿಕೀಕರಣ ಎಂಬ 3 ನಿರ್ಣಾಯಕ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಕಳೆದ ಹಲವಾರು ತಿಂಗಳುಗಳಿಂದ ಸರ್ಕಾರ ವಿವಿಧ ಮಾರ್ಗಗಳು ಹಾಗೂ ಮಾಧ್ಯಮ ವೇದಿಕೆಗಳ ಮೂಲಕ ಸರ್ಕಾರ ಜಾಗೃತಿ ಮೂಡಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅತಿ ಹೆಚ್ಚು 9 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಪುತ್ತೂರು 5, ಕಲಬುರಗಿ, ಸಿದ್ದಾಪುರ 4 ಸೆಂಟಿಮೀಟರ್, ಕಾರವಾರ, ವಿಟ್ಲ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹೊಸದುರ್ಗದಲ್ಲಿ 3 ಸೆಂಟಿಮೀಟರ್, ಪಣಂಬೂರು, ಮಂಗಳೂರು ವಿಮಾನ ನಿಲ್ದಾಣ, ಕೋಟ 2 ಸೆಂಟಿಮೀಟರ್, ಶಿರಾಲಿ, ಮಾಣಿ, ಮಂಗಳೂರು, ಹಿಡ್ಕಲ್ ಜಲಾಶಯ, ವಿಜಯಪುರ, ತಾಳಿಕೋಟೆ, ಕಡೂರಿನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಅತಿ ಹೆಚ್ಚು ಗರಿಷ್ಠ ತಾಪಮಾನ 38.1 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಹಲವೆಡೆ ಹಾಗೂ ಒಳನಾಡಿನ ಅಲ್ಲಲ್ಲಿ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಹಗುರ ಮಳೆ ನಿರೀಕ್ಷೆ. ಗರಿಷ್ಠ ತಾಪಮಾನ 32, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವೆ ಸಹಯೋಗದ ಸಂಕಲ್ಪದೊಂದಿಗೆ ಮುನ್ನಡೆಯುವುದು ಅಗತ್ಯ. ಸಾಂಕ್ರಾಮಿಕ ನಿಗ್ರಹಕ್ಕೆ ಜನರ ಸಹಕಾರ ಮುಖ್ಯ. ಪ್ರಧಾನಿ ನರೇಂದ್ರ ಮೋದಿ. ಪಾಸಿಟಿವಿಟಿ ಪ್ರಮಾಣ ತಗ್ಗಿಸಲು ಆದ್ಯತೆ. ಪರಿಸ್ಥಿತಿ ಅವಲೋಕಿಸಿ ನಿರ್ಬಂಧ ಮುಂದುವರಿಕೆಗೆ ಚಿಂತನೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮುಂಚೂಣಿ ಕಾರ್ಯಕರ್ತರು 45 ವರ್ಷ ಮೇಲ್ಪಟ್ಟವರಿಗೆ ಜೂನ್ ತಿಂಗಳಲ್ಲಿ 6 ಕೋಟಿಗೂ ಅಧಿಕ ಲಸಿಕೆ ಉಚಿತ ಪೂರೈಕೆ. ಕೇಂದ್ರ ಸರ್ಕಾರ ಪ್ರಕಟಣೆ. ಕೇಂದ್ರ ಸರ್ಕಾರಕ್ಕೆ 7ನೇ ವರ್ಷಾಚರಣೆ. 1 ಲಕ್ಷ ಗ್ರಾಮಗಳಲ್ಲಿ ಪಕ್ಷದ ಕಾರ್ಯಕರ್ತರಿಂದ ಸೇವಾ ಚಟುವಟಿಕೆ. ಜೆಪಿ ನಡ್ಡಾ. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.